ಬಹಳಷ್ಟು ಅಪ್ಡೇಟ್ಸ್ ಟಿವಿ ನೈನ್ಗೆ ಲಭ್ಯ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. 26 ವರ್ಷದ ಮಹಾಲಕ್ಷ್ಮಿ ಕೊಲೆಯಾದಂತ ಹುಡುಗಿ ಯುವತಿ 26 ವರ್ಷದ ಮಹಾಲಕ್ಷ್ಮಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಹಾಲಕ್ಷ್ಮಿ ಅವರು ಇಲ್ಲಿಯವರು ಅಲ್ಲ, ಅವ್ರು ಹೊರಗಡೆ ರಾಜ್ಯದವರು, ಬಟ್ ಇಲ್ಲೇ ಸೆಟ್ಲ್ ಆಗಿತ್ತು ಅವ್ರ ಕುಟುಂಬ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈಗ ಅಲ್ಲಿ ಪೊಲೀಸರೆಲ್ಲ ಹೊರಗಡೆ ಬರ್ತಾ ಇದಾರಲ್ಲ, ಅದೇ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ನಲ್ಲಿ 1 BHK ಮನೆಯಲ್ಲಿ ಅವ್ರು ವಾಸ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೊಲೆ ಮಾಡಿದಂಥ ಹುಡುಗ ಯಾರು ಮತ್ತೊಂದು ಈ ವಿಚಾರ ಎಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಬಟ್ ನನ್ನ ಸಂಗತಿ ಅಂತ ಅಂದರೆ, ಈಗ ಡೆಲ್ಲಿ ವಿಚಾರನೂ ಕೂಡ ಅದು ಹೆಂಗೆ ಬೆಳಕಿಗೆ ಬಂತು ಅಂದರೆ, ಶ್ರದ್ಧಾ ವಾಕರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವತ್ತು ಕೊಲೆ ಮಾಡಿದಂಥ ಅಫ್ತಾಬ್ ಪೂನಾವಾಲಾ ಹೆಂಗೆ ಸಿಕ್ಕಾಕೊಂಡಿದ್ದ ಅಂತ ಅಂದರೆ, ಒಂದೊಂದೇ ದೇಹದ ಪೀಸ್ಗಳನ್ನು ತೆಗೆದುಕೊಂಡು ಹೋಗಿ ಆತ ಬಿಸಾಕ್ತಾ ಇದ್ದ ಅಲ್ಲಿ ಇಲ್ಲಿ ಅಂತ. ಸೊ ಅದು ಆರಂಭಿಕ ಹಂತದಲ್ಲಿ ಗೊತ್ತಾಗಿ ಆತ ಈ ಒಟ್ಟು ಮರ್ಡರ್ ಕಹಾನಿ ಹೊರಗೆ ಬಂತು. ಬಟ್ ಇಲ್ಲಿ ಈ ಮರ್ಡರರ್ ಈ ಒಟ್ಟು ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಅದನ್ನು ಕೂಡ ಭಾಳ ಮಟ್ಟಿಗಿನ ಪ್ರಯತ್ನ ಪಟ್ಟಂಗೂ ಹಾಗೇನಾದರೂ ಆಗಿದ್ದಿದ್ರೆ ಫ್ರಿಡ್ಜಲ್ಲಿಟ್ಟು ಯಾರು ಹೋಗ್ಬಿಡ್ತಿದ್ದ ಸುಲಭವಾಗಿ, ಅಥವಾ ಅದನ್ನು ಡಿಸ್ಪೋಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದ. ಬಟ್ ಅದು ಕೂಡ ಇಲ್ಲಿ ಆದಂಗಿಲ್ಲ. ಯಾಕಂದರೆ ಸುಮಾರು 10 ದಿನಕ್ಕಿಂತ ಹೆಚ್ಚಿನ ಕಾಲ ಫ್ರಿಡ್ಜ್ನಲ್ಲೇ ಆ ಮೃತದೇಹಗಳ ಪೀಸ್ ಇತ್ತು ಅಂದರೆ ಒಂದಲ್ಲ ಒಂದು ದಿವಸ ತಗ್ಲಾಕೊಳ್ತೀನಿ ಅನ್ನೋಂಥದ್ದು ಗೊತ್ತಾಗ್ತಾ ಇತ್ತು ಅವನಿಗೂ ಕೂಡ. ಹಾಗಾಗಿ ಇದು ಹೇಗೆ ಆತ ಯಾಕೆ ಆನಂತಳಿ ಕೊಂದು ಅದು ಇಷ್ಟೊಂದು ಕುಕೃತ್ಯವನ್ನು ಮೆರೆದು ಆತ ನೋಡಿ, ಕೆಳಗಡೆ ಮನೆಯವರೆಲ್ಲ ಈಗ ಬಾಕ್ಲಕೊಂಡು ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಪಾಪ ಅವರಿಗೂ ತಮ್ಮ ಮನೆ ಮೇಲ್ಗಡೆನೆ ಇಂಥದ್ದೊಂದು ಘಟನೆ ಆಗಿರುವಂಥದ್ದು ಸಹಜವಾಗಿ ಶಾಕಿಂಗ್ ವಿಚಾರ. ಅಕ್ಕಪಕ್ಕದ ಮನೆಯವರು ಕೂಡ ಈಗೆಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಕೆಳಗಡೆ ಮನೆಯವರು ಕೂಡ ಅಲ್ಲಿ ಮನೆಗೆ ಬೀಗ ಹಾಕೊಂಡು ಪೊಲೀಸರಿಗೆ ಏನೇನು ಡೀಟೇಲ್ಸ್ ಬೇಕೋ ಅಂತ ಮಾಹಿತಿಯನ್ನೆಲ್ಲ ಕೊಟ್ಟು ಅವರಲ್ಲಿಂದ ಹೊರಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಆಮೇಲೆ ಇಂಥ ಒಂದು ನೋಡಿ ಎಷ್ಟು ಜನ ಬಂದು ಸೇರಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಅಲ್ಲಿ ಬ್ಯಾರಿಕೇಡನ್ನು ಹಾಕಲಾಗಿದೆ, ಅಲ್ಲಿ ಭಾಳ ಜನ ಬಂದು ಸೇರ್ಕೊಂಡಿದ್ದಾರೆ. ಆಮೇಲೆ ಈ ಏರಿಯಾದಲ್ಲಿ 1-2 ಖಂಡಿತವಾಗಿಯೂ CC ಕ್ಯಾಮ್ರಾಗಳಿರುತ್ತೆ. ಅಂತ CCTV ಫುಟೇಜ್ಗಳನ್ನು ಸರಿಯಾಗಿ ಕರೆಕ್ಟಾಗಿ ಪತ್ತೆ ಹಚ್ಚಿದ್ರೆ ಮರ್ಡರರ್ ಯಾರು, ಎಷ್ಟೊತ್ತಿಗೆ ಹತ್ಯೆ ಮಾಡ್ದ, ಅಥವಾ ಅಲ್ಲಿಂದ ಹೇಗೆ ಎಸ್ಕೇಪ್ ಆದ, ಇದೆಲ್ಲವೂ ಕೂಡ ಪತ್ತೆ ಹಚ್ಚೋದಕ್ಕೆ ಅವಕಾಶ ಇದೆ. ಅಲ್ಲಿ ಇದ್ದಂಥ ಕೆಲ ಅಧಿಕಾರಿಗಳು ಮಾತನಾಡಿದ್ರಲ್ಲ, ಬನ್ನಿ ನಮಗೆ ಕೇಳ್ಕೊಂಬೋಣ. ನಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು 1 BHK ಮನೆ ಇದೆ. ಮನೆ ಒಳಗೆ ಸುಮಾರು 26 ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇನ್ ಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ. ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಇವತ್ತು ಆದದಲ್ಲ, ಒಂದು 4-5 ದಿವಸ ಹಿಂದೆನೇ ಆಗಿರ್ಬೋದು. ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ, ಆಮೇಲೆ ಡಾಗ್ ಸ್ಕ್ವಾಡು, ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ದೀವಿ. FSLಯಿಂದ ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಸರ್, ಅಂದರೆ ಐಡೆಂಟಿಫಿಕೇಶನ್ ಆಯ್ತಾ? ಮೃತ ಯುವತಿ ಅಥವಾ ಮಹಿಳೆ ಯಾವ ಊರವರು, ಎಲ್ಲಿಯವರು? ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ. ಈಗ ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಮಾಡಿದಂಥ ವ್ಯಕ್ತಿ ಯಾರು ಸರ್? ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ, ಏನು ಅಂತ? ಈಗ ಪೊಲೀಸ್ನವ್ರು ಬಂದು ಒಂದು 20 ನಿಮಿಷ ಆಯಿತು. ಸೊ ತನಿಖೆ ಆಗ್ತಾ ಇದೆ, ನಾವು ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಷನ್ ಎಲ್ಲ. ಎಲ್ಲಿ ಅವಳು, ಏನು ಡೀಟೇಲ್ಸ್ ಕೊಡ್ತೀವಿ. ಸರ್, ಎಲ್ಲಿ, ಆಕೆ ಎಷ್ಟು ದಿನದಿಂದ? ಇಲ್ಲ, ಅವರು ಇಲ್ಲಿಯವರೇ, ಬಟ್ ಬೇರೆ ಸ್ಟೇಟ್ನವರು, ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು. ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ, ಸಂಬಂಧಿಕರೆಲ್ಲ ಮಾತಾಡ್ಬಿಟ್ಟು ಕೊಡ್ತೀವಿ. ನಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ. ಸೊ ಈಗ ಗೊತ್ತಾಗ್ತಾ ಇರುವಂಥ ವಿಚಾರ ಅಂತಂದರೆ, ಆ ಹುಡುಗಿ ಹೆಸರು ಮಹಾಲಕ್ಷ್ಮಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೊರಗಡೆ ರಾಜ್ಯದವರು, ಇಲ್ಲೇ ಸೆಟ್ಲ್ ಆಗಿರುವಂಥ ಹುಡುಗಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನಾದ್ರು ಲಿವಿಂಗ್ ಟುಗೆದರಲ್ಲಿದ್ದರೋ ಮತ್ತೊಂದು, ಇದನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಬಟ್ ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲೇ ಅವರಿದ್ದಾರೆ. ಹೀಗಾಗಿನೇ ಇವತ್ತು ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಕೂಡಲೇ ಅವ್ರುಗಳೇ ಬಂದು ಬೀಗ ಹೊಡೆದು ನೋಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಮುಂಚೆನೇ ಹೇಳಿದಾಗೆ ರೆಫ್ರಿಜಿರೇಟರ್ನಲ್ಲಿ ಇಟ್ಟಂಥ ಬಾಡಿಯಲ್ಲಿ ಹುಳ ಎದ್ದಿದ್ದಾವೆ ಅಂತ ಅಂದರೆ ಲೆಕ್ಕ ಹಾಕಿ ಅದು ಎಷ್ಟು ದಿವಸ ಆಗಿದೆ, ಏನು ಕತೆ ಅಂಥೇಳಿ ಒಂದು. ಎರಡನೇದು ಇನ್ನೊಂದು ಸಂಗತಿ ಅಂತಂದರೆ, ಭಾಳಷ್ಟು ಮಂದಿ ಒಂದು ಪಿನ್ ಚುಚ್ಚೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಒಬ್ಬ ವ್ಯಕ್ತಿಗೆ. ಅಂಥದ್ರಲ್ಲಿ ಹೌದು ಅಚಾನಕ ಕೊಲೆಯೂ ಆಗಿರ್ಬೋದು, ಬಟ್ ಅದಾದ ನಂತರಲ್ಲಿ ಆ ವ್ಯಕ್ತಿ ಕೂತ್ಕೊಂಡು 30 ಪೀಸ್ ಮಾಡಿದ್ದಾನೆ ಅಂತ ಅಂದರೆ ಯಾವ ಮಟ್ಟಿಗಿನ ಕ್ರೌರ್ಯ ಇದು. 30 ಪೀಸ್ ಮಾಡಿದ್ದಾನೆ ಕೂತ್ಕೊಂಡ್ಬಿಟ್ಟು. ಅದೇನು ಗರಗಸ ಹಿಡ್ಕೊಂಡು ಕುಯ್ದಿಯೇನೋ, ಚಾಕು ಹಿಡ್ಕೊಂಡು ಕುಯ್ದಿಯೇನೋ, ಕತ್ತಿಲಿ ಕುಯ್ದಿಯೇನೋ, ಅದೆಲ್ಲವೂ ಕೂಡ ಈಗ ಪತ್ತೆ ಹಚ್ಚಬೇಕಾದಂಥದ್ದು ಅನಿವಾರ್ಯತೆ ಬರ್ತಾ ಹೋಗುತ್ತೆ. ಈ ಕೇಸ್ನ ಮುಂದುವರೆದ ಭಾಗದ ವಿಚಾರವಾಗಿ ನಾವು ಹೇಳ್ತಾ ಇರುವಂಥದ್ದು. ಆ ರೀತಿಯಾಗಿ 30 ಪೀಸು ಮಾಡಿದ್ದಾನೆ ಅಂತ ಅಂದರೆ ಆತನ ಹಿನ್ನೆಲೆ ಏನು, ಆತನ ಮನಸ್ಥಿತಿ ಆ ಟೈಮ್ನಲ್ಲಿ ಹೇಗಿತ್ತು,
ಮತ್ತೊಂದು ಈ ಥರದ ಮಾಹಿತಿಯು ಕೂಡ ಸಹಜವಾಗಿ ಆತಂಕ ಹುಟ್ಟಿಸ್ತಾ ಇರುವಂಥದ್ದು. ಛತ್ತೀಸ್ಗಢ ಅಥವಾ ಪಶ್ಚಿಮ ಬಂಗಾಳ ಮೂಲದ ಹುಡುಗಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 26 ವರ್ಷದ ಮಹಾಲಕ್ಷ್ಮಿ. ಆಮೇಲೆ 165 ಲೀಟರ್ ಸಾಮರ್ಥ್ಯದ ರೆಫ್ರಿಜಿರೇಟರ್ ಅಂತ ಗೊತ್ತಾಗ್ತಿದೆ. 165 ಲೀಟ್ರು ರೆಫ್ರಿಜಿರೇಟರ್ ಅಂತ ಅಂದ್ರೆ ಈ ಸಿಂಗಲ್ ಡೋರ್ ಬರುತ್ತಲ್ಲ, ಏನ್ ನೀವು ಅದರಲ್ಲಿ ಸರಿಯಾಗಿ ಮನೆ ಹೆಂಗಸರು ಒಂದು 4-5 ದಿವಸದ ಏನಾದರೂ ಐಟಮ್ಸ್ ಇಟ್ಟರು ಕೂಡ ಫ್ರಿಡ್ಜ್ ತುಂಬೋಗ್ಬಿಡುತ್ತೆ, ಆ ಥರದ ಸಾಮರ್ಥ್ಯ ಇರತ್ತ ರೆಫ್ರಿಜಿರೇಟರ್. ಪತಿಯಿಂದ ಬೇರೆಯಾಗಿ ಒಬ್ಬಳೇ ವಾಸಿಸ್ತಾ ಇದ್ಲು ಅನ್ನುವಂಥದ್ದು ಗೊತ್ತಾಗ್ತದೆ. ಅಂದ್ರೆ ಮದುವೆ ಆಗಿತ್ತು, 6 ರಿಂದ 7 ತಿಂಗಳಿಂದ ಈ ಮನೆಯಲ್ಲಿ ಆಕೆ ವಾಸಿಸ್ತಾ ಇದ್ಲು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಜ್ವಲ್ ನಮ್ಮ ಜೊತೆಗೆ ಮತ್ತೆ ಸಂಪರ್ಕಕ್ಕೆ ಬರ್ತಾರೆ. ಪ್ರಜ್ವಲ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಓವರ್ ಟು ಯು. ಮಲ್ತೇಶ್, ಈಗ ಸದ್ಯಕ್ಕೆ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಹೊಸ ಅಂಶಗಳು ಏನಪ್ಪಾ ಅಂತಂದ್ರೆ, ಈ ರೆಫ್ರಿಜರೇಟರ್ ಏನಿದೆ ಇದು ಸಿಂಗಲ್ ಡೋರಿನ 165 ಲೀಟರ್ಸಿನ ರೆಫ್ರಿಜರೇಟರ್. ಒಂದು ಈ ಹೈಟ್ ಬರ್ಬೋದು, ನೆಲದಿಂದ ಒಂದು 4 ಅಡಿ ಇರ್ಬೋದು. ಈ ಒಂದು ರೆಫ್ರಿಜರೇಟರ್ನಲ್ಲಿನೇ ಆತ ಕೊಲೆ ಮಾಡಿದ ಬಳಿಕವಾಗಿ ಸಂಪೂರ್ಣವಾಗಿ ಆ ಇಡೀ ದೇಹವನ್ನು ಒಂದು 30 ಪೀಸ್ಗಳಿಗೂ ಹೆಚ್ಚು ಪೀಸ್ಗಳನ್ನು ಮಾಡಿದ್ದಾನೆ. ಪೀಸ್ಗಳನ್ನು ಮಾಡಿದಾದ್ಮೇಲೆ ಆ ಮನೆಯ ಈ ಬಿಲ್ಡಿಂಗ್ ಏನು ಕಾಣಿಸ್ತಿದೆ, ಈ ಬಿಲ್ಡಿಂಗಿನ ಫಸ್ಟ್ ಫ್ಲೋರ್ನಲ್ಲಿ ಆ ಮನೆ ಇದೆ. ಆ ಮನೆಯ ಫ್ರಿಡ್ಜ್ನಲ್ಲಿ ಈತ ಪೀಸ್ ಅನ್ನ ಮಾಡಿದ ನಂತರ ಇಟ್ಟು ಆ ಫ್ರಿಡ್ಜ್ ನ ಆನ್ ಮಾಡಿಟ್ಟು ಹೋಗಿದ್ದಾನೆ. ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಒಂದು ಫ್ರಿಡ್ಜ್ ನ ಆನ್ ಮಾಡಿಟ್ಟು ಹೋದ ನಂತರವಾಗಿ ಸುಮಾರು ದಿನ ಅದು ಸಹಿತ ಯಾರು ನೋಡಿಲ್ಲ. ಆದ್ರೆ ಇತ್ತೀಚೆಗೆ ಏನಾಗಿದೆ, ಪೊಲೀಸರು ಒಳಗೋಗಿ ನೋಡಿದಂತ ಸಂದರ್ಭದಲ್ಲಿ ಕಂಡು ಬಂದಿದ್ದೇನಪ್ಪಾ ಅಂತ ಅಂದ್ರೆ, ಇದು ಏನು ಆ ಬಾಡಿಯಿಂದ ಇಳಿದಂತ ನೀರಿನ ಮಾದರಿಯ ಒಂದು ಲಿಕ್ವಿಡ್ ಏನಿದೆ ಅದು ಕೆಳಗಡೆ ಇಳಿಯುತ್ತೆ, ಅದಕ್ಕೆ ಹುಳಗಳು ಮೆತ್ಕೊಳ್ತವೆ, ಮತ್ತೆ ಇದರಿಂದ ಆಗಿ ಸ್ಮೆಲ್ಲು ಜಾಸ್ತಿ ಬರುತ್ತೆ. ಹೀಗಾಗಿ ಸ್ಮೆಲ್ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ಸ್ಥಳೀಯರು ಈ ಒಂದು ಮಾಹಿತಿಯನ್ನ ಬೇರೆಯವರಿಗೆ ಕೊಡುವಂತ ಕೆಲಸ ಆಗುತ್ತೆ. ಈ ಮೃತ ಆಗಿರುವಂತ ಮಹಿಳೆ ಏನಿದ್ದಾಳೆ, ಈಕೆ ಮೂಲತಃ ಛತ್ತೀಸ್ಗಢ ಅಥವಾ ಪಶ್ಚಿಮ ಬಂಗಾಳ ಇರಬಹುದು. ಆದ್ರೆ ತುಂಬಾ ವರ್ಷಗಳ ನಂತರ ಹಿಂದೆನೆ ಇವರೆಲ್ಲ ಬಂದು ಕರ್ನಾಟಕದಲ್ಲಿ ಸೆಟಲ್ ಆಗಿದ್ದಾರೆ. ಆದ್ರೆ ನೆಲಮಂಗಲದಲ್ಲಿ ಈಕೆಯ ಪತಿ ವಾಸವಾಗಿದ್ದಾನೆ. ಇವರಿಬ್ಬರಿಗೆ ಮದುವೆ ಆಗಿತ್ತು. ಈತ ಪತಿ ಜೊತೆಗೆ ಮಗು ಸಹಿತ ಅಲ್ಲೇ ಸಹಿತ ಇತ್ತು. ಗಂಡನಿಂದ ಈಕೆ ಬೇರೆ ಆಗಿದ್ದಾಳೆ. ಬೇರೆ ಆದ ನಂತರವಾಗಿ ಈಕೆ ಒಬ್ಬಳೇ ಇಲ್ಲಿ ವಾಸವನ್ನ ಮಾಡ್ಕೊಂಡಿದ್ದಾಳೆ. ಮನೆಗೂ ಸಹಿತ ಒಬ್ಬ ಪಿಕಪ್ ಡ್ರಾಪ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಬರ್ತಿದೆ. ಪೊಲೀಸರಿಗೆ ಇಲ್ಲಿ ಸಿಕ್ಕಿರುವಂತ ಮಾಹಿತಿ ಏನಂದ್ರೆ, ಈಗ ಫಸ್ಟ್ ಮೊದಲನೇದಾಗಿ ಅದು ಮೃತದೇಹವನ್ನ ಹೊರಗಡೆ ತೆಗಿಬೇಕು. ಆ ಬಾಡಿ ಡಿಕಂಪೋಸಿಷನ್ ಏನಾಗಿದೆ ಅದನ್ನ ಕ್ಲಿಯರ್ ಮಾಡಬೇಕು, ಅದನ್ನ ಸೈಂಟಿಫಿಕ್ ಆಗಿ ಹೊರಗೆ ತೆಗಿಬೇಕು. ಹೀಗಾಗಿ ಯಾರು ಏನು ಎತ್ತ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೆ ಈ ಕಂಡೀಷನ್ ಇದೆಯಲ್ಲ, ಈ ಸದ್ಯದ ಕಂಡೀಷನ್ ಇದನ್ನ ಅಸೆಸ್ ಮಾಡಿಕೊಂಡು ಇದಕ್ಕೆ FSL ಅಧಿಕಾರಿಗಳನ್ನ ಕರೆಸ್ಕೊಂಡು ಅಂತ ಕೆಲಸ ಆಗ್ತದೆ. ಈಗಾಗಲೇ ನೋಡ್ಬೋದು, ಸತೀಶ್ ಅವರು ಅಂದ್ರೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಅವರು ಸಹಿತ ಸ್ಥಳಕ್ಕೆ ಬಂದು ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿ DCP ಶೇಖರ್ ಅವ್ರಿಗೂ ಒಂದಷ್ಟು ಸೂಚನೆಗಳನ್ನ ಕೊಟ್ಟು ಹೋದ್ರು. ಮತ್ತೆ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಭಾಯಿಸ್ಕೊಳ್ಳಿ, ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಈಗಾಗಲೇ ಒಂದು ಕಡೆ ಮೃತ ಮಹಿಳೆ ಮಹಾಲಕ್ಷ್ಮಿ 26 ವರ್ಷ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಆಕೆ ಗಂಡ ಗೊತ್ತಾಗಿದೆ. ಮತ್ತೆ ಆಕೆಗೆ ಈಗಾಗಲೇ ಮದುವೆ ಆಗಿ ಗಂಡನಿಂದ ಬೇರೆಯಾಗಿ ಮಗು ಸಪರೇಟ್ ಆಗಿತ್ತು ಅಂತ ಸದ್ಯಕ್ಕೀಗ ಮಗು ಸಹಿತ ಪೊಲೀಸರ ವಶದಲ್ಲೇ ಇದೆ. ಮಗುವನ್ನ ಆಗಾಗ ಕರ್ಕೊಂಡ್ ಬರ್ತಿದ್ಲು, ಮತ್ತೆ ವಾಪಸ್ಸನ್ನ ಕಳಿಸ್ತಿದ್ಲು. ಹೀಗಾಗಿನೇ ಈ ಮನೆಗೆ ಯಾರು ಹೆಚ್ಚಿನದಾಗಿ ಏನು ಬರ್ತಿರಲಿಲ್ಲ ಅಂತ. ಕಳೆದ ಒಂದು 3-4 ತಿಂಗಳಿಂದ ಇವರು ಈ ಮಹಿಳೆ ಒಂಟಿಯಾಗಿ ಈ ಮನೆಯಲ್ಲಿ ವಾಸವಾಗಿದ್ಲು. ಹೊರಗಡೆ ಹೋಗುವಂಥದ್ದು, ಬೆಳಗ್ಗೆ ಹೋಗೋದ್ರೆ ಸಂಜೆ ಬರುವಂತ ಕೆಲಸ ಆಗ್ತಿತ್ತು. ಮತ್ತೆ ಈ ಸಮಯದಲ್ಲಿ ಯಾರೊಬ್ಬ ಪಿಕಪ್ ಡ್ರಾಪ್ ಅನ್ನ ಮಾಡ್ತಿದ್ದಂತ 2-3 ಸಸ್ಪೆಕ್ಟ್ ಇದಾವೆ. ಒಂದು, ಯಾರು ಪಿಕಪ್ ಡ್ರಾಪ್ ಅನ್ನ ಮಾಡ್ತಿದ್ದ ಪ್ರಾಬಬ್ಲಿ ಅವನೇನಾದ್ರೂ ಪ್ರಿಯಕರ ಆಗಿದ್ಕೊಂಡು ಆ ತರ ಏನಾದ್ರೂ ಆಗಿರ್ಬೋದಾ, ಅಥವಾ ಗಂಡನಿಂದ ಏನಾದ್ರೂ ಆಗಿರ್ಬೋದಾ, ಈ ರೀತಿಯಾದಂತ ಒಂದಷ್ಟು ಸಸ್ಪೆಕ್ಟ್ಗಳು ಪೊಲೀಸರ ಮುಂದಿದ್ದಾವೆ ಸದ್ಯಕ್ಕೆ. ಆದ್ರೆ ಈಗ ಒಂದು 100% ಶೋರ್ ಅಂತೂ ಇದೆ ಪೊಲೀಸರಿಗೆ, ಆ ಮಹಿಳೆ ಯಾರು, ಏನು ಎತ್ತ, ಮತ್ತೆ ಯಾವಾಗ ಇನ್ಸಿಡೆಂಟ್ ನಡೆದಿರಬಹುದು ಅಂತ. ಮತ್ತೆ 15-20 ದಿನ ಆಗಿರೋದ್ರಿಂದ ಮತ್ತೆ ಈ ಏರಿಯಾ ಏನಿದೆ ಕ್ರೌಡೆಡ್ ಏರಿಯಾ ಇದೆ, CCTVಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತದೆ. ಬಟ್ ಟೈಮ್ ಆಫ್ ಡೆತ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅಂತ ಆಗಿರೋ ಸಮಯದಲ್ಲಿ, ಹೀಗಾಗಿ ಆಕೆ ಯಾರು ಬಂದಿದ್ರು ಯಾರು ಹೋದ್ರು ಇದ್ರ ಬಗ್ಗೆ ಒಂದಷ್ಟು ಪರಿಶೀಲನೆ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ಪೊಲೀಸರು ಆಕೆ ಮೊಬೈಲ್ ನಂಬರಿನ CDR ಅನ್ನು ತೆಗೆದುಕೊಂಡ್ರೆ ಅದ್ರ ಮೂಲಕವಾಗಿ ಆಕೆ ಲಾಸ್ಟ್ ಕಾಲ್ ಡ್ರಾಪ್ ಯಾವಾಗಾಗಿತ್ತು, ಲಾಸ್ಟ್ ಕಾಲ್ ರಿಸೀವ್ ಮಾಡಿದಂಥದ್ದು ಯಾವಾಗ, ಇದ್ರ ಬಗ್ಗೆ ಮಾಹಿತಿ ತಗೊಂಡು ಟೆಕ್ನಿಕಲಿ ಒಂದಷ್ಟು ಅನಾಲಿಸಿಸ್ ಅನ್ನ ಮಾಡಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದು. ಮಲ್ತೇಶ್. ಓಕೆ.